ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ರುಚಿಕರವಾದ ಸೆಮಿ ಗ್ರೇವಿ ಚೆನ್ನ ಮಸಾಲ ಮಾಡೋಣ. ಇದು ನೀವು ರೆಗ್ಯುಲರಾಗಿ ತಿನ್ನೋಂಥ ನಾರ್ತ್ ಇಂಡಿಯನ್ ಸ್ಟೈಲ್ ಚೆನ್ನ ಮಸಾಲ ಅಲ್ಲ, ಇದು ಸ್ವಲ್ಪ ಟಿಪಿಕಲ್ ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ, ಆದರೆ ಅಷ್ಟೇ ರುಚಿಕರವಾಗಿರುತ್ತೆ. ಈ ಅಡುಗೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇವಾಗ. ಮೊದಲನೇದಾಗಿ ನಾವು ಕಾಬೂಲಿ ಚೆನ್ನ ತಗೊಳ್ಳೋಣ. ಈ ಚೆನ್ನನ ನಾವು 7ರಿಂದ 8 ಗಂಟೆ ಕಾಲ ನೀರು ಹಾಕಿ ನೆನೆಸಿಡಬೇಕು. 8 ಗಂಟೆ ಕಾಲ ನೆಂದಿರೋ ಚೆನ್ನ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇವಾಗ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಒಂದು 3ರಿಂದ 4 ವಿಷಿಲ್ವರೆಗೂ ಕೂಗಿಸ್ಕೊಳ್ಬೇಕು. ಕಾಳು ಬೇಯೋ ಅಷ್ಟರಲ್ಲಿ ಗ್ರೇವಿಗೆ ಬೇಕಾಗಿರೋ ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ನೋಡಿ 2 ಟೊಮೆಟೊ ತೊಗೊಂಡಿದ್ದೀವಿ, 3 ಆಲೂಗಡ್ಡೆ ಹಾಗೂ 3 ಈರುಳ್ಳಿ. ಎಲ್ಲನೂ ಕೂಡ ನಾವು ಸಿಪ್ಪೆ ಬಿಡಿಸಿ ಈ ಥರ ಸಣ್ಣದಾಗಿ ಹೆಚ್ಕೊಬೇಕು. ಈ ಅಡುಗೆ ವಿಶೇಷನೇ ಇದು. ಎಲ್ಲ ಪದಾರ್ಥಗಳನ್ನ ನಾವು ಫೈನ್ ಚಾಪ್ ಮಾಡಬೇಕು. ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊನ ಇವಾಗ ಎಲ್ಲ ಸಣ್ಣದಾಗಿ ಹೆಚ್ಚಾಗಿದೆ. ಇನ್ನು ಮಿಕ್ಕಿದ ಪದಾರ್ಥ ಬಂದು ಬೆಳ್ಳುಳ್ಳಿ, ಹಸಿ ಕಾಯಿ ತುರಿ ಹಾಗೂ ಒಂದು 4 ಹಸಿಮೆಣಸಿನ್ಕಾಯಿ. ಈ ಪದಾರ್ಥಗಳನ್ನೂ ಕೂಡ ಹೀಗೆ ಸಣ್ಣದಾಗಿ ಹೆಚ್ಕೊಬೇಕು. ಯಾವುದೂ ಇಲ್ಲಿ ನಾವು ರುಬ್ಬೋದಿಲ್ಲ, ಎಲ್ಲನೂ ಇದೇ ಥರ ಸಣ್ಣದಾಗಿ ಕಟ್ ಮಾಡೇ ಉಪಯೋಗಿಸ್ಕೊಳ್ಳೋದು ಅಡುಗೆಗೆ. ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಾಗಿದೆ. ಕಾಳು ಕೂಡ ನೋಡಿ 3ರಿಂದ 4 ವಿಷಿಲ್ ಬೇಯಿಸಿದ್ವಲ್ಲ, ಅದು ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಒಗ್ಗರಣೆ ಶುರು ಮಾಡೋಣ. ಮೊದಲನೇದಾಗಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ನಾವು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀವಲ್ಲ ಆಲೂಗಡ್ಡೆ, ಅದನ್ನು ಹಾಕಿ ಮಾತ್ರ ಫ್ರೈ ಮಾಡೋಣ. ಹೀಗೆ ಆಲೂಗಡ್ಡೆನ ನಾವು ಫ್ರೈ ಮಾಡಿ ಗ್ರೇವಿಗೆ ಸೇರಿಸೋದ್ರಿಂದ ಅದು ಕ್ರಂಚಿಯಾಗಿರುತ್ತೆ ಮತ್ತು ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಸೇರಿಸಿ ಎಲ್ಲ ಚೆನ್ನಾಗಿ ಒಂದು ಸಲ ಬಾಡಿಸಿ ಮುಚ್ಚಿ ಅದು ಫ್ರೈ ಆಗೋಕ್ಕೆ ಬಿಡೋಣ. ಆಲೂಗಡ್ಡೆ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಿಕ್ಕಿದ ಪದಾರ್ಥಗಳನ್ನ ಹಾಕಿ ಮತ್ತೆ ಒಗ್ಗರಣೆ ಮಾಡೋಣ. ಇವಾಗ ಇನ್ನೊಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ತರಕಾರಿ ಎಲ್ಲ ಹಚ್ಕೊಂಡು ಈ ಥರ ಪ್ಯಾರ್ಲೆಲ್ಲ ಕೆಲಸ ಮಾಡೋದ್ರಿಂದ ನೋಡಿ 2 ಪ್ಯಾನ್ನಲ್ಲಿ ತುಂಬ ಸುಲಭವಾಗಿ ಅಡುಗೆ ಮಾಡ್ಬೋದು. ಎಣ್ಣೆ ಕಾಯ್ದ ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸಿ. ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದ್ದಾಗ ಅದ್ರ ಘಮ ಬರ್ತಾ ಇರುತ್ತೆ. ಅದು ಚೆನ್ನಾಗಿ ಫ್ರೈ ಗೋಲ್ಡನ್ ಬ್ರೌನ್ ಆದರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದ ನಂತರ ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಅಂತ ಈರುಳ್ಳಿ ಸೇರಿಸ್ಕೊಳ್ಳೋಣ. ಪಕ್ಕದಲ್ಲಿ ಆಲೂಗಡ್ಡೆ ಫ್ರೈ ಮಾಡೋಕೆ ಇಟ್ಟಿದ್ದೀವಲ್ಲ, ಅಲ್ಲೂ ಕೂಡ ಸ್ವಲ್ಪ ಗಮನ ಇರಲಿ. ಅವಾಗವಾಗ ಅಲ್ಲೂ ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇರಿ, ಇಲ್ಲಾಂದರೆ ಎಣ್ಣೆಯಲ್ಲಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಅದು ಹಂಗೆ ತಳ ಕಚ್ಚಿಬಿಡತ್ತೆ. ನೀವು ಗಮನಿಸಿರಬೇಕು, ಈ ಅಡುಗೆಯಲ್ಲಿ ನಾವು ಯಾವುದೇ ರೆಡಿಮೇಡ್ ಟೇಸ್ಟಿಂಗ್ ಪೌಡರ್ ಉಪಯೋಗಿಸ್ತಿಲ್ಲ ಹಾಗೂ ಯಾವುದು ಪೇಸ್ಟ್ ಕೂಡ ಉಪಯೋಗಿಸ್ತಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇರೋಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಅಷ್ಟೇ ರುಚಿಕರವಾಗಿ ತಯಾರು ಮಾಡ್ತಾಯಿದ್ದೀವಿ. ನೋಡಿ ಇವಾಗ ಈರುಳ್ಳಿ ಕೂಡ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಮುಂದಿನ ಪದಾರ್ಥ ಬಂದು ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ರುಚಿಗೆ ತಕ್ಕನಾಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಗೆ ಖಾರಕ್ಕೆ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಉಪಯೋಗಿಸ್ಕೊಳ್ಳೋಣ. ನಾವು ಆವಾಗಲೇ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ, ಅದನ್ನು ನೋಡಿಕೊಂಡು ಇವಾಗ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಇಷ್ಟೇ, ಖಾರಕ್ಕೆ 2 ಪದಾರ್ಥ ಉಪಯೋಗಿಸ್ಕೊಬೇಕು, ಒಂದು ಹಸಿಮೆಣಸಿನ್ಕಾಯಿ ಮತ್ತೊಂದು ಹಚ್ಚ ಖಾರದ ಪುಡಿ. ಕೊನೆಯದಾಗಿ ಒಂದು ಸ್ವಲ್ಪ ಗರಂ ಮಸಾಲ ಉಪಯೋಗಿಸ್ಕೊಳ್ಳೋಣ. ನೋಡಿ ಇವಾಗ ಉಪ್ಪು ಹಾಕಿದ್ದೀವಿ, ಅರಿಶಿನ ಹಾಗೂ ಹಚ್ಚ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸೋಣ. ಚಪಾತಿಗೆ ಪೂರಿಗೆ ಅಂತೂ ಇದು ಅದ್ಭುತ ಕಾಂಬಿನೇಷನ್ನು. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಮುಚ್ಚಿ ಅದನ್ನು ಬೇಯಿಸಕ್ಕೆ ಬಿಡೋಣ. ಆಲೂಗಡ್ಡೆ ಫ್ರೈ ಮಾಡೋಕೆ ಇಟ್ಟಿದ್ವಲ್ಲ, ಅದೇನಾಗಿದೆ ಅಂತ ನೋಡೋಣ. ನೋಡಿ ಇವಾಗ ಪರ್ಫೆಕ್ಟಾಗಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಈ ಕ್ರಂಚಿಯಾಗಿರೋ ಆಲೂಗಡ್ಡೆನ ಇವಾಗ ನಮ್ಮದು ಇನ್ನೊಂದು ಪ್ಯಾನ್ ಇದೆಯಲ್ಲ, ಅಲ್ಲಿ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸ್ತಾ ಇದ್ದೀವಲ್ಲ, ಆ ಪ್ಯಾನ್ಗೆ ಸೇರಿಸಿ ಎಲ್ಲನೂ ಒಂದು ಸಲ ಮಿಶ್ರಣ ಮಾಡಿ ಮುಚ್ಚಿ ಒಂದು 3ರಿಂದ 4 ನಿಮಿಷ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸೋಣ. ನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಬೂಲಿ ಚೆನ್ನ ಹಾಗೂ ಬೇಯಿಸಿರೋಂಥ ನೀರಿದೆಯಲ್ಲ, ಅದೇ ನೀರನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲ ಪದಾರ್ಥಗಳನ್ನ ಬಾಡಿಸಿ ಇವಾಗ ಒಂದು 10 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಇದನ್ನು ಬೇಯಿಸಬೇಕು. ಆ ಕಾಳುಗಳಿಗೆ ನಾವೆಲ್ಲ ಹಾಕಿರೋ ಪದಾರ್ಥ ಫ್ಲೇವರ್ಸ್ ಎಲ್ಲನೂ ಸೋಕಿನಾಗಬೇಕಲ್ವ, ಆದ್ದರಿಂದ ಇವಾಗ ಒಂದು ಮೀಡಿಯಮ್ ಹೀಟ್ನಲ್ಲಿ 10 ನಿಮಿಷ ಬೇಯಿಸೋಣ. ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಗರಂ ಮಸಾಲ ಯಾವಾಗಲೂ ನಾವು ಕೊನೆಯದಾಗೇ ಹಾಕಬೇಕು. ಅಡುಗೆ ಇನ್ನೇನು ಕಂಪ್ಲೀಟ್ ಆಗ್ತಾಯಿದೆ ಅನ್ನೋ ಟೈಮ್ನಲ್ಲಿ ಗರಂ ಮಸಾಲ ಪುಡಿ ಹಾಕಬೇಕು. ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಬೆಂದಿದೆ ಹದವಾಗಿ. ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಇದು ಹಸಿ ಕಾಯಿ ತುರಿ ಸಣ್ಣದಾಗಿ ಹೆಚ್ಕೊಂಡಿದ್ದೀವಲ್ಲ, ಇವಾಗ ಕೊನೆಯದಾಗಿ ಇದನ್ನು ಸೇರಿಸ್ಕೊಳ್ಳೋಣ. ಈ ರೆಸಿಪಿ ಸ್ಪೆಷಾಲಿಟಿನೇ ಇದು. ನೋಡಿ ಆಲೂಗಡ್ಡೆನ ನಾವು ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡಿ ಸೇರಿಸಿದ್ದೀವಿ. ಹಾಗೇನೇ ಹಸಿ ಕಾಯಿ ತುರಿ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀವಿ. ಇದರಿಂದ ಈ ಅಡುಗೆ ತುಂಬ ರುಚಿಯಾಗಿರುತ್ತೆ. ತಿನ್ಬೇಕಾದ್ರೆ ಕ್ರಂಚಿಯಾಗೆ ಈ 2 ಪದಾರ್ಥಗಳು ಸಿಗ್ತಾ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹಸಿ
ಈರುಳ್ಳಿನ ಹಾಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರೋದು. ಆಮೇಲೆ ಎಲ್ಲ ಬಾಡಿಸಿ ಸೂಪರಾಗಿರೋ ಚೆನ್ನ ಮಸಾಲ ಅಂತೂ ರೆಡಿಯಾಗಿದೆ. ಇದು ಚಪಾತಿಗೆ ಪೂರಿಗೆ ಅದ್ಭುತ ಕಾಂಬಿನೇಷನ್. ಒಂದು ಸಲ ನೀವು ಈ ರುಚಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಾ ಇರುತ್ತೆ. ತಪ್ಪದೇ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.